ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇ ಪಿ ಎಫ್ ನಲ್ಲಿ ಎಂಪ್ಲಾಯಿಗಳ ಡೇಟ್ ಆಫ್ ಎಕ್ಸಿಟ್ ನ ಹೇಗೆ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಲೈಕ್ ಸಪೋಸ್ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಅಥವಾ ಕಂಪ್ನಿಲಿ ಯಾವ್ದಾದ್ರು ಎಂಪ್ಲಾಯಿ ಕಂಪ್ನಿ ಚೇಂಜ್ ಮಾಡಿದ್ರೆ ಅಥವಾ ಬಿಟ್ಟು ಹೋಗಿದ್ರೆ, ಸೊ ಅವರ ಡೇಟ್ ಆಫ್ ಎಕ್ಸಿಟ್ ನ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಆಸ್ ಅ ಎಂಪ್ಲಾಯರ್ ನೀವು ಯಾವ ತರ ಮಾಡಬೇಕು ಅಂತ ನೋಡೋಣ. ಸೊ ಮೊದಲಿಗೆ ನೀವು ಫಾರ್ ಎಂಪ್ಲಾಯರ್ಸ್ ಪೋರ್ಟಲ್ ಲೈಕ್ ಎಂಪ್ಲಾಯರ್ಸ್ ಪೋರ್ಟಲ್ ಇ ಪಿ ಎಫ್ ನ ಲಾಗಿನ್ ಆಗಬೇಕು. ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಇ ಸಿ ಆರ್ ಚಾಲನ್ ಸಬ್ಮಿಷನ್ ಒ ಟಿ ಸಿ ಪಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಿಮ್ಗೆ ಎಸ್ಟಾಬ್ಲಿಷ್ಮೆಂಟ್ ಸೈನ್ ಇನ್ ಡೀಟೇಲ್ಸ್ ಸಿಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಸೊ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಈ ಪರ್ಟಿಕ್ಯುಲರ್ ಪೇಜ್ ಅಲ್ಲಿ ನೀವು ನಿಮ್ಮ ಕ್ರೆಡೆನ್ಷಿಯಲ್ಸ್ ನ ಎಂಟರ್ ಮಾಡ್ಕೋಬೇಕು. ಸೊ ನಾನು ಒಂದು ನಿಮಿಷ ಎಂಟರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪಾಸ್ವರ್ಡ್ ಎಂಟರ್ ಮಾಡಿಕೊಂಡು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೊ ನೀವು ಸೈನ್ ಇನ್ ಆದ ತಕ್ಷಣ ನೀವು ಇಲ್ಲಿ ನಿಮ್ಮ ಎಂಪ್ಲಾಯರ್ ಡೀಟೇಲ್ಸ್ ನ ಇಲ್ಲಿ ನೋಡಬಹುದು. ಇದರಲ್ಲಿ ನೀವು ನಿಮ್ಮ ಯಾವ್ದಾದ್ರು ಎಂಪ್ಲಾಯಿನ ಲಾಸ್ಟ್ ಡೇಟ್ ಅಂದ್ರೆ ಡೇಟ್ ಆಫ್ ಎಕ್ಸಿಟ್ ನ ಅಪ್ಡೇಟ್ ಮಾಡಬೇಕಾದ್ರೆ, ಸೊ ನೀವು ಮೆಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೆಂಬರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಆ ಎಂಪ್ಲಾಯಿಯ ಯು ಎ ಎನ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ನಾನು ಯು ಎನ್ ನಂಬರ್ ಎಂಟರ್ ಮಾಡಿದ್ದೀನಿ. ಸೊ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ಸೊ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೊಫೈಲ್, KYC, ಮಾರ್ಕ್ ಎಕ್ಸಿಟ್. ಸೊ ಈ ಮೂರು ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಅದೇ ತರ ಮೆಂಬರ್ ಐ ಡಿ, ನೇಮ್, ಡೇಟ್ ಆಫ್ ಬರ್ತ್, ಸೊ ಎಂಪ್ಲಾಯಿ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ಮಾರ್ಕ್ ಎಕ್ಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಎಕ್ಸಿಟ್ ರೀಸನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಏನಾದ್ರು ಕಂಪ್ನಿ ಚೇಂಜ್ ಮಾಡಿದ್ರೆ ಅಥವಾ ಆರ್ಗನೈಸೇಷನ್ ಬಿಟ್ಟು ಹೋಗಿದ್ರೆ, ಸೊ ಅಪ್ರಾಪ್ರಿಯೇಟ್ ರೀಸನ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಇಲ್ಲಿ ಅವರು ಕಂಪ್ನಿ ಚೇಂಜ್ ಮಾಡಿರೋದ್ರಿಂದ ಸಸ್ಟೇಷನ್, ಶಾರ್ಟ್ ಸರ್ವಿಸ್, ಎನಿ ಅದರ್ ರೀಸನ್ ನ ಸೆಲೆಕ್ಟ್ ಮಾಡ್ಕೊಂತಿದ್ದೇನೆ. ಎಕ್ಸಿಟ್ ಡೇಟ್ ಇ ಪಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಕರೆಕ್ಟ್ ಆಗಿ ಯಾವ ಡೇಟ್ ಅಲ್ಲಿ ಅವ್ರು ಎಕ್ಸಿಟ್ ಆಗಿರ್ತಾರೋ ಆ ಪರ್ಟಿಕ್ಯುಲರ್ ಡೇಟ್ ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ಎಕ್ಸಿಟ್ ಡೇಟ್ ಇ ಪಿ ಎಫ್ ಅದೇ ತರ ಎಕ್ಸಿಟ್ ಡೇಟ್ ಇ ಪಿ ಎಸ್ ಕೂಡ ಅಪ್ಡೇಟ್ ಆಗಿದೆ. ಸೊ ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಲೈಕ್ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಆ ಪರ್ಟಿಕ್ಯುಲರ್ ಎಂಪ್ಲಾಯಿ. ಸೊ ಇಲ್ಲಿ ನೀವು ನೋಡ್ಬೋದು ಸೇವ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಮೆಂಬರ್ ಎಕ್ಸಿಟ್ ಅಪ್ಡೇಷನ್ ರಿಕ್ವೆಸ್ಟ್ ಜನರೇಟೆಡ್ ಸಕ್ಸಸ್ಫುಲಿ ಫಾರ್ ಅಪ್ರೂವಲ್ ಅಂದ್ರೆ ಈ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ನಿಮ್ಮ ಅಪ್ರೂವಲ್ಗೆ ಪೆಂಡಿಂಗ್ ಆಗ್ತಾ ಇದೆ. ಅಂದ್ರೆ ಇದು ನೀವು ಇಷ್ಟೊತ್ತು ಮಾಡಿರೋದು ಸ್ಟೆಪ್ 1 ಆಗಿರುತ್ತೆ. ಸ್ಟೆಪ್ 2 ನೀವು ಆಸ್ ಅ ಎಂಪ್ಲಾಯರ್ ಅವ್ರಿಗೆ ಈ ಪರ್ಟಿಕ್ಯುಲರ್ ರಿಕ್ವೆಸ್ಟ್ಗೆ ಅಪ್ರೂವ್ ಮಾಡಬೇಕಾಗಿತ್ತು. ಸೊ ಅದು ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಎಂಪ್ಲಾಯ್ ಯು ಎ ಎನ್, ಆಮೇಲೆ ಡೇಟ್ ಆಫ್ ಎಕ್ಸಿಟ್ ಯಾವತ್ತು, ಆಮೇಲೆ ಎಕ್ಸಿಟ್ ರೀಸನ್. ಸೊ ನಾವು ಅದೆಲ್ಲ ಕರೆಕ್ಟಾಗಿ ಎಂಟರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಯಾವ ಥರ ಅದನ್ನ ಅಪ್ರೂವ್ ಮಾಡೋದು ಅಂತಂದ್ರೆ ಮತ್ತೆ ಮೆಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಅಪ್ರೂವಲ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ನಾವು ಈಗ ತಾನೇ ಎಂಟರ್ ಮಾಡಿರೋ ಡೀಟೇಲ್ಸ್ ಯಾವುದು ಡೇಟ್ ಆಫ್ ಎಕ್ಸಿಟ್ ಇರುತ್ತೋ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೇ ತರ ಬೇರೆ ಯಾವ್ದಾದ್ರು ಟೈಪ್ ಇದ್ರೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಮೆಂಬರ್ ಎಕ್ಸಿಟ್ ಇಂಡಿವಿಜುವಲ್ ಅಂತ ಇದೆ. ಇಲ್ಲಿ ನೀವು ವ್ಯೂ ಮಾಡ್ಕೊಂಡು ಕೂಡ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬಹುದು ಯಾವ ಎಂಪ್ಲಾಯ್ ಡೀಟೇಲ್ಸ್ ಇದೆ. ಆಮೇಲೆ ಎಲ್ಲ ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು ಇಲ್ಲಿ ಅಪ್ರೂವ್ ಅಂತ ಕ್ಲಿಕ್ ಮಾಡಿದ್ರೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ರೂವ್, ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಅಪ್ರೂವ್ಡ್ ಸಕ್ಸಸ್ಫುಲಿ. ಸೊ ಈ ತರ ನೀವು ಡೇಟ್ ಆಫ್ ಎಕ್ಸಿಟ್ ನ ಅಪ್ರೂವ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಆಮೇಲೆ ಏನಾದರೂ ಕ್ವೆಶನ್ಸ್ ಅಥವಾ ಕನ್ಸರ್ನ್ಸ್ ಇದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.